ನಮಸ್ಕಾರ ಬಂಧುಗಳೇ. ಮಳವಳ್ಳಿಯ ಶಾಸಕರಾದಂತಹ ಮಾಜಿ ಸಚಿವರೂ ಆದ ನರೇಂದ್ರ ಸ್ವಾಮಿಯವರು ಒಂದು ಧ್ವನಿಯನ್ನ ಎತ್ತಿದ್ರು. ಕಿರು ಸಾಲ ಯೋಜನೆಯಡಿ ಮಹಿಳೆಯರು ಪಡೆದಂತಹ ಸಾಲವನ್ನ ಮರುಪಾವತಿ ಮಾಡಲು ತೊಂದರೆಯನ್ನ ಅನುಭವಿಸುತ್ತಿರುವಂತಹ ಒಂದು ಧ್ವನಿಯನ್ನ ಎಚ್ಚರಿಸಿದ್ರು. ಅದರ ಜೊತೆಗೆ ಧರ್ಮಸ್ಥಳ ಸಂಘದಲ್ಲಿ ಆಗುತ್ತಿರುವಂತಹ ಕಿರುಕುಳದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ರು. ಈ ಎಚ್ಚರಿಕೆ ನೀಡಿದ ಮರುದಿನವೇ ಓರ್ವ ಮಹಿಳೆ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದರ ಮೂಲಕ ಕಿರು ಸಾಲ ಯೋಜನೆಯಡಿ ಮಹಿಳೆಯರು ಅನುಭವಿಸುತ್ತಿರುವಂತಹ ಸಂಕಷ್ಟವನ್ನ ತೆರೆದಿಟ್ಟಿದ್ದಾರೆ. ಸಾಲವನ್ನ ಪಡೆದಂತಹ ಮಹಿಳೆಯ ಮನೆಯ ಬಳಿ ಸಾಲ ವಸೂಲಿಗಾರರು ಹೋಗಿ ಕುಳಿತುಕೊಂಡು ಮಾನಸಿಕವಾಗಿ ಕಿರುಕುಳವನ್ನ ನೀಡುವಂತಹ ಪ್ರಕರಣ ಇದಾಗಿದೆ. ಮಳವಳ್ಳಿ ತಾಲೂಕಿನ ಮಲಿಯೂರು ಗ್ರಾಮದ ಓರ್ವ ಮಹಿಳೆ ಕಿರುಸಾಲ ಯೋಜನೆಯಡಿ ಸಾಲವನ್ನ ಪಡೆದು ಸಾಲವನ್ನ ಪಾವತಿ ಮಾಡಲು ಸಾಧ್ಯವಾಗದೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆಯನ್ನ ತಿಳಿದಂತಹ ಗ್ರಾಮಸ್ಥರು ಮಳವಳ್ಳಿಯಲ್ಲಿ ತಡರಾತ್ರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಿರುಸಾಲ ಯೋಜನೆಯನ್ನು ನೀಡುವಂತಹ ಸಂಸ್ಥೆಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಶಾಸಕರು ಹೇಳಿದ ರೀತಿ ಕಿರುಸಾಲ ಯೋಜನೆಯಡಿ ಸಾಲವನ್ನ ಪಡೆಯುವುದಕ್ಕೂ ಮೊದಲೇ ಯೋಜನೆಯನ್ನ ಮಾಡಬೇಕು ಅಥವಾ ಚಿಂತನೆಯನ್ನ ಮಾಡಬೇಕು. ನಾವು ಎಷ್ಟು ಪ್ರಮಾಣದಲ್ಲಿ ಸಾಲವನ್ನ ಪಾವತಿ ಮಾಡಲು ಸಾಧ್ಯ, ಮರುಪಾವತಿ ಮಾಡಲು ಸಾಧ್ಯ ಎಂಬ ಚಿಂತನೆಯು ಅತಿ ಮುಖ್ಯ. ನಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಅತಿ ಮುಖ್ಯವಾದಂತಹ ಒಂದು ಸಂದರ್ಭ. ಒಂದು ವೇಳೆ ಸಾಲವನ್ನ ಮರುಪಾವತಿ ಮಾಡಲು ಸಾಧ್ಯವಾಗದೇ ಇದ್ದಂತಹ ಸಂದರ್ಭದಲ್ಲಿ ಅವಕಾಶವನ್ನ ಅಥವಾ ಮನವಿಯನ್ನ ಕಿರುಸಾಲ ನೀಡಿದಂತಹ ಸಂಸ್ಥೆಗಳಿಗೆ ಸಲ್ಲಿಸಬೇಕು. ಯಾವುದೇ ರೀತಿಯಲ್ಲೂ ಆತ್ಮಹತ್ಯೆಗೆ ಮುಂದಾಗಬಾರದು. ಕಿರುಸಾಲ ಯೋಜನೆ ಅದು ಧರ್ಮಸ್ಥಳ ಸಂಘ ಆಗಿರ್ಬೋದು ಅಥವಾ ಖಾಸಗಿ ಹಣಕಾಸು ಸಂಸ್ಥೆಗಳು ಆಗಿರ್ಬೋದು. ಈ ಸಂಸ್ಥೆಗಳು ನೀಡುವಂತಹ ಸಾಲವನ್ನ ಪ್ರತಿ ವಾರ ಮರುಪಾವತಿ ಮಾಡುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯ ನಡೆಯನ್ನ, ಇದರ ಜೊತೆಗೆ ನಮ್ಮ ಪಾವತಿಯ ಸಾಮರ್ಥ್ಯವನ್ನ ಅಳತೆಗೋಲು ಮಾಡಿಕೊಂಡು ಸಾಲವನ್ನ ಮಾಡಿಕೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಪಾವತಿ ಮಾಡುವ ಹಣದ ಸಾಲದ ಮೌಲ್ಯ ಮತ್ತೆ ಬಡ್ಡಿಯ ದರ ಈ ಎಲ್ಲ ಅಂಶಗಳನ್ನ ನಾವು ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಬಂಧುಗಳೇ, ಇನ್ನಾದರೂ ಕಿರುಸಾಲ ಯೋಜನೆಯಡಿ ಸಾಲವನ್ನ ಪಡೆಯುವುದಕ್ಕೂ ಮುಂಚೆ ಒಮ್ಮೆ ಯೋಚಿಸಿ, ನಿರ್ಧಾರವನ್ನ ತೆಗೆದುಕೊಂಡು ನಿಮ್ಮ ಆರ್ಥಿಕ ಸಾಮರ್ಥ್ಯದ ಅನುಗುಣವಾಗಿ ಸಾಲವನ್ನ ಪಡೆಯಿರಿ. ಕಿರುಸಾಲ ಯೋಜನೆಯನ್ನ ನೀಡುವಂತಹ ಖಾಸಗಿ ಸಂಸ್ಥೆಗಳಾಗಿರ್ಬೋದು ಅಥವಾ ಧರ್ಮಸ್ಥಳ ಸಂಸ್ಥೆಗಳಂತಹ ಸಂಸ್ಥೆಗಳ ಮೇಲೆ ಗಮನವನ್ನ ನೀಡಿ ಎಚ್ಚರಿಕೆಯನ್ನ ವಹಿಸಿ ಸಾಲವನ್ನ ಪಡೆಯೋದು ಉತ್ತಮ. ಯಾಕೆ ಅಂತ ಹೇಳಿದ್ರೆ ನೀವು ಪ್ರತಿ ವಾರ ಸಾಲವನ್ನ ಸಂದಾಯ ಮಾಡೋದ್ರಿಂದ ಅಲ್ಲಿ ನೀಡುವಂತಹ ಬಡ್ಡಿಯ ದರ ಹೆಚ್ಚಿರುತ್ತೆ. ಈ ಬಡ್ಡಿಯ ದರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ವಿಧಿಸುವ ಹಿನ್ನೆಲೆಯಲ್ಲಿ ಆರ್ಥಿಕ ಹೊರೆಯೂ ಕೂಡ ಹೆಚ್ಚಾಗಬಹುದು. ಸ್ನೇಹಿತರೆ, ಇನ್ನಾದರೂ ಕಿರುಸಾಲ ಯೋಜನೆಯಡಿ ಸಾಲವನ್ನ ಪಡೆಯುವುದಕ್ಕೂ ಮುಂಚೆ ಒಮ್ಮೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಧನ್ಯವಾದಗಳು.